ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುಲಾಳ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇಂಗ್ಲೀಷ್ ಎಕ್ಸಾಮ್ ಬರೆದು ಬಂದಿರೋ ಇವತ್ತು PUC ಸ್ಟೂಡೆಂಟ್ಸ್ ಹೆಂಗಾಯಿತು ಕಮೆಂಟ್ ಮಾಡಿ. ಹೋಪ್ ಎಲ್ಲರೂ ಚೆನ್ನಾಗಿ ಬರ್ದಿರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮುಂಚೆ ಹೇಳ್ದಂಗೆ ಇವಾಗ ಅದು ಮುಗ್ದೋಗಿದೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಇಂಗ್ಲೀಷ್ ಎಕ್ಸಾಮ್ ಮುಗ್ದೋಯ್ತು, ಬಿಟ್ಟಾಕಿ. ಸೊ ಇವಾಗ ಓದಿರೋದು ಒಂದೇ ಸಬ್ಜೆಕ್ಟ್ ಬಯಾಲಜಿ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಬಯಾಲಜಿ ಎಕ್ಸಾಮ್ ಟ್ಯೂಸ್ಡೇ ಇದೆ. ಸೊ ಸಂಡೇ ಮತ್ತು ಟ್ಯೂಸ್ಡೇ 2 ದಿವಸ ನಿಮಗೆ ಗ್ಯಾಪ್ ಇದೆ. 2 ದಿವಸ ಹೇಗೆ ಯುಟಿಲೈಸ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. 2 ದಿವಸ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ. ಸೊ ಯಾವತ್ತು ಏನು ಓದಬೇಕು ಏನೋ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಮತ್ತು ಜಾಸ್ತಿ ಕಾನ್ಸೆಪ್ಟನ್ನ ಕಡಿಮೆ ಟೈಮಲ್ಲಿ ನೀವು ಕ್ಲಿಯರ್ ಮಾಡ್ದಂಗೆ ಅನಿಸುತ್ತೆ. ಬರ್ಡನ್ ಅನಿಸಲ್ಲ, ಇನ್ನೂ ಎಷ್ಟೊಂದಿದೆ ಅಂತ ಅನಿಸೋದಿಲ್ಲ. ಸೊ ಈ ರೀತಿ ಫಾಲೋ ಮಾಡ್ಕೊತ ಹೋಗಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಯಾಲಜಿಯಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಾನು ಹೇಳೋದಾದರೆ ಡಯಾಗ್ರಾಮ್ಸ್ಗಳಿಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ಸೊ ಡಯಾಗ್ರಾಮ್ಸ್ನ ಅಂತ ಹೇಳ್ತಾರೆ, ಬಟ್ ಡಯಾಗ್ರಾಮ್ಸ್ಗಿಂತ ಥಿಯರಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ನೀವು ಹಂಗೆ ನೋಡೋದಾದರೆ ಕೆಲವೊಂದು ಕ್ವಶನ್ಗಳು ಮಾತ್ರ ಡಯಾಗ್ರಾಮ್ ಹಾಕಿ ಲೇಬಲ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರೀ ಥಿಯರಿ ಪಾರ್ಟ್ ಬರೆಯೋದಿರುತ್ತೆ. ಅದಕ್ಕೋಸ್ಕರ ಡಯಾಗ್ರಾಮ್ಸ್ ಕಡೆ ಯಾರು ಡಯಾಗ್ರಾಮಲ್ಲಿ ವೀಕ್ ಇದ್ದೀರಾ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಥಿಯರಿ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೀವು ಡಯಾಗ್ರಾಮ್ ಒಂದನ್ನು ಪೇಪರಲ್ಲಿ ಬಿಡಿಸ್ದೇ ಔಟ್ ಆಫ್ ಔಟ್ ತಗೋಬೋದು. ಔಟ್ ಆಫ್ ಔಟ್ ಇನ್ ದ ಸೆನ್ಸ್ ತಗೋಬೋದು. ಡಯಾಗ್ರಾಮ್ ಬಿಟ್ಟು ಬೇರೆ ಕ್ವಶನ್ಸ್ನು ಅಟೆಂಡ್ ಮಾಡಿ ತಗೋಬೋದು, ಈಸಿಯಾಗೆ ಮಾಡ್ಬೋದು. ಡಯಾಗ್ರಾಮ್ ಸಾಕೋಕ್ಕೆ ಬರಲ್ಲ ಅಂತ ಯಾರೂ ತಲೆ ಕೆಡಿಸ್ಕೋಬೇಡಿ. ನಾನು ಡೀಟೇಲ್ದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ನೀವು ಓದ್ಕೊಂಡು ನೀಟಾಗಿ ಎಕ್ಸಾಮ್ ಬರ್ಕೊಂಬರ್ತೀವಿ, ಈಸಿ ಅನಿಸುತ್ತೆ. ಇವತ್ತು ಆಲ್ರೆಡಿ ಇನ್ನೇನು ಎಕ್ಸಾಮ್ ಬರ್ದು ಬಂದಿರಾ, ಸುಸ್ತಾಗಿರ್ತೀರ, 1-2 ತಾಸು ಮಲಗಿರ್ತೀರ. ಇನ್ನು ಇವತ್ತು ಸ್ವಲ್ಪ ಅಷ್ಟೇ ಓದೋಕ್ಕಾಗುತ್ತೆ. ಸೊ ಒಂದು ಕೆಲಸ ಮಾಡಿಬಿಡಿ, ಇವತ್ತೇ ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಎಲ್ಲ ಚಾಪ್ಟರ್ಸಿಂದ ಯಾವುದ್ಯಾವುದು ಡಯಾಗ್ರಾಮ್ಗಳು ಬರುತ್ತೆ ಅಂತ ಗೊತ್ತಿರುತ್ತಲ್ಲ ನಿಮಗೆ, ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಪ್ರೀವಿಯಸ್ ಇಯರ್ಸಲ್ಲಿ ಯಾವುದು ರಿಪೀಟೆಡ್ ಡಯಾಗ್ರಾಮ್ಸ್ ಕೇಳಿರ್ತಾರೆ. ಆ ಥರದ್ದು ಡಯಾಗ್ರಾಮ್ಸ್ನ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಪ್ಲಸ್ ಅದು ಒಂದೇ ಅಲ್ಲ, ಡಯಾಗ್ರಾಮ್ಸ್ನ ರಾತ್ರಿಯಿಂದ ಪ್ರಾಕ್ಟೀಸ್ ಮಾಡಿ. ಅದಕ್ಕಿಂತ ಮುಂಚೆ ಸಂಜೆ ಇವತ್ತು ಪಾರ್ಟ್ ಡಿ ಸೆಕೆಂಡ್ ಮೇನ್ ಓದಿ. 5 ಮಾರ್ಕ್ಸಿಂದು 2 ಮೇನ್ ಕೊಟ್ಟಿದ್ದಾರೆ ಬಯಾಲಜಿಯಲ್ಲಿ. ಫಿಫ್ತ್ ಮೇನ್ ಮತ್ತು 6th ಮೇನ್ ಕೊಟ್ಟಿದ್ದಾರೆ. 5th ಮೇನಲ್ಲಿ 7 ಕ್ವಶನ್ಸ್ ಕೊಟ್ಬಿಟ್ಟು 4 ಕ್ವಶನ್ಸ್ನ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. 6th ಮೇನಲ್ಲಿ 3 ಕ್ವಶನ್ಸ್ ಕೊಟ್ಟು 1 ಕ್ವಶನ್ ಮಾತ್ರ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಆ ಪಾರ್ಟ್ ಡಿಯಲ್ಲಿ 3 ಕ್ವಶನ್ಸ್ ಕೊಟ್ಬಿಟ್ಟು 1 ಕ್ವಶನ್ ಮಾತ್ರ ಅಟೆಂಡ್ ಮಾಡಿ ಅಂತ ಹೇಳಿದಾರಲ್ಲ, ಅದಿಷ್ಟನ್ನು ಓದ್ಕೊಳ್ಬಿಡಿ. ಅಂದರೆ 3 ಕ್ವಶನ್ಸ್ ಇದೆ. 42nd ಕ್ವಶನ್ನು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇದೆ. 43rd ಕ್ವಶನ್ನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದೆ. 44th ಕ್ವಶನ್ಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್ ಲೆಸನ್ ಇಂದ ಇದೆ. ಸೊ ನೀವು ಈ 3 ಲೆಸನನ್ನು ಇವತ್ತು ಓದ್ಕೊಂಬಿಡಿ. ಇವತ್ತು ಫಸ್ಟು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಓದಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಅಷ್ಟನ್ನು ಓದಿ, 1 ಕ್ವಶನ್ಸ್ನ ಬಿಡಬೇಡಿ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸಸ್ 5 ಮಾರ್ಕ್ಸ್ ಕ್ವಶನ್ಸನ್ನು ಓದಿ. ಇಲ್ಲಿ ನೀವು 1 ಕ್ವಶನ್ ಅಷ್ಟೇ ಅಟೆಂಡ್ ಮಾಡಬೇಕು. ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ, ದಯವಿಟ್ಟು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ನ ಸ್ಕಿಪ್ ಮಾಡಬೇಡಿ. ಈ ಲೆಸನ್ ಮಾತ್ರ ಕಂಪಲ್ಸರಿ ಬರೆದು ಬನ್ನಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸಸ್ 2 ಮಾರ್ಕ್ಸಲ್ಲಿ ಯಾವುದೇ ಕ್ವಶನ್ಸ್ ಕೇಳಿಲ್ಲ, 3 ಮಾರ್ಕ್ಸಲ್ಲಿ ಯಾವುದೇ ಕ್ವಶನ್ಸ್ ಕೇಳಿಲ್ಲ, 5 ಮಾರ್ಕ್ಸಲ್ಲಿ ಇದೊಂದು ಕ್ವಶನ್ಸ್ ಮಾತ್ರ ಬಂದಿದೆ. ಸೊ ನೀವು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್ ಬರೀ MCQ ಓದಿದರೆ ಸಾಕು. ಅದರಲ್ಲಿ ನೀವು 2 ಮಾರ್ಕ್ಸಿಂದು ಬರೆದು ಓದಿ ಪ್ರಾಕ್ಟೀಸ್ ಮಾಡೋದು ಬೇಡ, 3 ಮಾರ್ಕ್ಸಿಂದು ಓದಿ ಬರೆಯೋದು ಬೇಡ, 5 ಮಾರ್ಕ್ಸಿಂದು ಓದಿ ಬರೆಯೋದು ಪ್ರಾಕ್ಟೀಸ್ ಮಾಡೋದೇ ಬೇಡ. ಜಸ್ಟ್ ಅದರದ್ದು MCQs ಅಷ್ಟೇ ನೋಡ್ಕೊಳ್ಳಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್ ಇಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ನೀವು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 2 ಲೆಸನ್ ಓದ್ಕೊಂಡು ಹೋಗಿರ್ರಿ. 2ರಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಕ್ವಶನ್ನ ಅಟೆಂಡ್ ಮಾಡಬೇಡಿ, ಆಯಿತಾ? ಆವಾಗ ಈಸಿ ಅನಿಸುತ್ತೆ. ನೆಕ್ಸ್ಟ್ ಸಂಡೇ ನಾಳೆ ಏನು ಮಾಡಿ ಅಂತಂದರೆ, ಪಾರ್ಟ್ ಡಿಯಲ್ಲಿ 5th ಮೇನ್ ಇದೆ. ಅದು 5 ಮಾರ್ಕ್ಸ್ ಕ್ವಶನ್ಸ್, ಇನ್ನೊಂದು ಮೇನ್ ಅಂತ ಹೇಳಿದ್ನಲ್ಲ, ಅದು 7 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಅಟೆಂಡ್ ಮಾಡಬೇಕು. ಇಲ್ಲಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್
ಅದರಿಂದ ಒಂದು ಕ್ವಶನ್, ಈ ಲೆಸನಿಂದ ಒಂದು ಕ್ವಶನ್, 2 ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ. ಇವತ್ತೂ ನೀವು ಆ ಲೆಸನಿಂದ 5 ಮಾರ್ಕ್ಸಿಂದ ಓದಿದ್ದೀರಾ, ನಾಳೆನೂ ಅದೇ ಲೆಸನಿಂದ ಓದೋದು. ಸೊ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಲೆಸನಿಂದ ಓದಿ. ಆಮೇಲೆ ಹ್ಯೂಮನ್ ರಿಪ್ರೊಡಕ್ಟಿವ್ ಲೆಸನಿಂದ ಓದಿ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಲೆಸನ್ ಓದ್ರಿ. ಆಮೇಲೆ ಆರ್ಗಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಲೆಸನಿಂದ 5 ಮಾರ್ಕ್ಸ್ ಓದ್ರಿ. ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಲೆಸನಿಂದ 5 ಮಾರ್ಕ್ಸ್ ಓದಿ. ಇದಿಷ್ಟು ಲೆಸನ್ಸಿಂದ ಕೊಡ್ತಾರೆ. ನಾನು ಯಾವ ರೀತಿ ಹೇಳ್ತೀನಿ ಅಂದರೆ, ನಾಳೆ ನೀವು 5 ಮಾರ್ಕ್ಸಿಂದ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆ್ಯಂಡ್ ಇನ್ಹೆರಿಟೆನ್ಸ್ ಮತ್ತು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇದೆರಡು ಲೆಸನನ್ನು ನೀವು ಇವತ್ತು ಓದಿರ್ತೀರ, ನಾಳೆ ಜಸ್ಟ್ ರಿವಿಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಈ ಲೆಸನಿಂದ 2 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ಸು ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ಸು ಕೇಳ್ತಾರೆ. ಸೊ ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಬಿಡಬೇಡಿ, ಆ ಲೆಸನ್ ಓದ್ಕೊಳ್ಳಿ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಇದನ್ನು ಓದಿದ್ದೀರಾ, 3 ಕ್ವಶನ್ ಆಯಿತು. ಆರ್ಗಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ಸಿಂದ 5 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಕಡಿಮೆ ಇದೆ. ಮೇ ಬಿ ನೀವು ಪ್ರಿಡಿಕ್ಟು ಮಾಡ್ಬೋದು, ಅಷ್ಟು ಈಸಿ ಇದೆ. ಸೊ ಈ ಲೆಸನ್ ಓದಿ, ಈ 4 ಕ್ವಶನ್ಸ್ನ ಅಟೆಂಡ್ ಮಾಡಿ. ಅದಕ್ಕಂತ ಬೇರೆ ಕ್ವಶನ್ಸ್ನ ಓದೋದು ಬಿಡಬೇಡಿ, ಅದನ್ನು ಕೂಡ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಿ. ಯಾವುದೇದು ಒಂದೇ ಹ್ಯೂಮನ್ ರಿಪ್ರೊಡಕ್ಟಿವ್ ಓದ್ಕೊಂಡು ಹೋಗ್ರಿ. ಹ್ಯೂಮನ್ ರಿಪ್ರೊಡಕ್ಟಿವ್ ಓದ್ಕೊಂಡು ಹೋದರೆ ನಿಮಗೆ 3 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಕೂಡ ಅಷ್ಟೇ, 3 ಮಾರ್ಕ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಬೇಕಿದ್ರೆ ನೀವು ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಓದಿದ್ರೆ ಓದಿ, ಬಿಟ್ಟರೆ ಬಿಡಿ. ಆ ಸ್ಟಾರ್ಟಿಂಗ್ 4 ಯಾವ್ದು ಹೇಳಿದ್ನಲ್ಲ ಅದನ್ನು ಕಂಪಲ್ಸರಿ ಓದ್ಕೊಂಡಿರಿ. ಇನ್ನು ಈ 2-3 ಕ್ವಶನ್ಸ್ ಇದ್ನಲ್ಲ ಇದು ಆಪ್ಷನ್ಸ್ಗಂತ ಬಿಟ್ಕೊಂಡಿರಿ. ಇದನ್ನು ನೀವು ಈ ರೀತಿ ಮಾಡೋದ್ರಿಂದ ಜಾಸ್ತಿ ಓದಾಗ ಅನ್ಸಲ್ಲ, ಸ್ವಲ್ಪ ಓದಿ ನೀಟಾಗಿ ಬರ್ಬೋದು, ಕನ್ಫ್ಯೂಷನ್ಸ್ ಆಗಲ್ಲ ಅಂತ. ನೆಕ್ಸ್ಟ್ ಸಂಡೇನೇ 3 ಮಾರ್ಕ್ಸ್ದು ಓದ್ರಿ. ಮಧ್ಯಾಹ್ನ ಯಾವ ರೀತಿ ಓದ್ರಿ ಅಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಓದ್ರಿ. ನಾನು ಆವಾಗಲೇ ಹೇಳಿದ್ದೀನಿ 2 ಮಾರ್ಕ್ಸಿಂದ ಬರುತ್ತೆ, 3 ಮಾರ್ಕ್ಸಿಂದ ಬರುತ್ತೆ, 5 ಮಾರ್ಕ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಹ್ಯೂಮನ್ ರೀಪ್ರೊಡಕ್ಟಿವ್ ಓದಿ, ಇಲ್ಲೂ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಓದ್ರಿ, ಇಲ್ಲೂ ಹೆಲ್ಪ್ ಆಗುತ್ತೆ, ಅಲ್ಲೂ ಹೆಲ್ಪ್ ಆಗುತ್ತೆ. ರಿಪ್ರೊಡಕ್ಟಿವ್ ಹೆಲ್ತಿಂದ 2 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಎವಲ್ಯೂಷನ್ ಲೆಸನಿಂದ ಓದ್ಕೊಂಡು ಹೋಗ್ರಿ. ಆಮೇಲೆ ಬೇಕಿದ್ರೆ ಎಕೋಸಿಸ್ಟಮ್ ಓದಿ. ಈ ರೀತಿ ಮಾಡಿರಿ. ಇಲ್ಲಿ ರಿಪೀಟೆಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ, ನಿಮಗೆ ಓದಿದ್ದನ್ನೇ ಇನ್ನೊಂದ್ಸರಿ ರಿವೈಸ್ ಮಾಡ್ದಂಗೆ ಅನಿಸುತ್ತೆ, ಜಾಸ್ತಿ ಓದ್ದಂಗೆ ಅನ್ಸಲ್ಲ, ಬರ್ಡನ್ ಅನ್ಸಲ್ಲ. ಸೊ ಈ ಥರ ಓದ್ಕೊಂತ ಹೋಗ್ರಿ. ನೆಕ್ಸ್ಟ್ ನಾಳೆ ಸಂಜೆ 2 ಮಾರ್ಕ್ಸ್ ಕ್ವಶನ್ಸ್ ಓದ್ರಿ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೂಡ ಅಷ್ಟೇ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದೆರಡು ಕ್ವಶನ್ಸ್ನ ನೀವು ಆಲ್ರೆಡಿ ಇವತ್ತು ಓದಿರ್ತೀರ, ನಾಳೆನೂ ಓದಿರ್ತೀರ, ಮತ್ತು ಸಾಯಂಕಾಲ ಓದಬೇಕು. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅದನ್ನು ಸೇಮ್ 5 ಮಾರ್ಕ್ಸಲ್ಲೂ ಓದಿರ್ತೀರ, 3 ಮಾರ್ಕ್ಸಲ್ಲಿ ಓದ್ತೀರ, ಇವಾಗೂ ಓದ್ತೀರ. ಆಮೇಲೆ ರಿಪ್ರೊಡಕ್ಟಿವ್ ಹೆಲ್ತ್ 3 ಮಾರ್ಕ್ಸಲ್ಲೂ ಬಂತು, 2 ಮಾರ್ಕ್ಸಲ್ಲೂ ಬಂತು. 2 ಮಾರ್ಕ್ಸಿಗೆ ಕೇಳಿದ ಕ್ವಶನ್ 3 ಮಾರ್ಕ್ಸಿಗೆ ಕೇಳಬಾರ್ದು, 3 ಮಾರ್ಕ್ಸಿಗೆ ಕೇಳಿದ ಕ್ವಶನ್ 2 ಮಾರ್ಕ್ಸಿಗೆ ಕೇಳಬಾರ್ದು, ಆ ಥರದ್ದು ಯಾವುದೂ ಇಲ್ಲ. ಯಾವ ಕ್ವಶನ್ ಎಲ್ಲಿ ಬೇಕಾದರೂ ಕೇಳ್ಬೋದು. ನೆಕ್ಸ್ಟ್ ಎವಲ್ಯೂಷನ್ ಓದ್ರಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಓದ್ರಿ, ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಓದ್ರಿ. 3 ಮಾರ್ಕ್ಸಲ್ಲಿ ಕೂಡ ಮೈಕ್ರೋಬ್ಸ್ ಲೆಸನ್ ಇದೆ, ಈ ಥರ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಮಂಡೇ ಏನು ಓದ್ರಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQs. ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQs 3 ಕ್ವಶನ್, ಟೋಟಲ್ 20 ಕ್ವಶನ್ಸ್ ಆಗುತ್ತೆ. ಆ 20ಯಲ್ಲಿ 3 ಕ್ವಶನ್ಸ್ ನಿಮಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಲೆಸನ್ನಿಂದ ಇದೆ. 2 ಕ್ವಶನ್ ಹ್ಯೂಮನ್ ರಿಪ್ರೊಡಕ್ಷನ್, 2 ಕ್ವಶನ್ ಇವಾಲ್ಯೂಷನ್, 2 ಕ್ವಶನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, 2 ಕ್ವಶನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಸ್, ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸಸ್, 2 ಕ್ವಶನ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಲೆಸನಿಂದ. ಮೊದಲು ಈ ಲೆಸನ್ಸ್ಗೆ ಜಾಸ್ತಿ 1 ಮಾರ್ಕ್ಸಿಂದ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಉಳಿದಿದ್ದ ಲೆಸನಿಂದ 1 ಮಾರ್ಕ್ಸ್ ಓದಿ ಮಂಡೇ. ಆಮೇಲೆ ತಿರ್ಗಾ 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಮಧ್ಯಾಹ್ನ ರಿವಿಷನ್ ಮಾಡಿರಿ. ರಾತ್ರಿ ಮಲಗುವಾಗ ಡಯಾಗ್ರಾಮ್ಸ್ ಅಷ್ಟನ್ನು ಒಂದ್ಸರಿ ಬರೆದಿಟ್ಟು ಮಂಡೇ ಮಲ್ಕೊಂಬಿಡಿ. ಇಲ್ಲಿಗೆ ನಿಮ್ಮದು ಓದೋದು ಮುಗೀತು. ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಪೇಪರ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಅಂತಂದು ಹೇಳ್ಬಿಡ್ತೀನಿ.
ಬಯಾಲಜಿಯಲ್ಲಿ ಸ್ಟಾರ್ಟಿಂಗ್ ಪಾರ್ಟ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQs ಇರುತ್ತೆ. ದಯವಿಟ್ಟು ಕ್ವಶನ್ ಪೇಪರ್ ಕೊಟ್ಟಾಗ MCQsನ ಓದಬೇಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಓದಬೇಡ್ರಿ, ಸೀದಾ 5 ಮಾರ್ಕ್ಸ್ ಕ್ವಶನ್ಸ್ಗೆ ಓದ್ರಿ. ಸ್ಟಾರ್ಟಿಂಗ್ ಯಾವತ್ತೂ 1 ಮಾರ್ಕ್ಸ್ ಕ್ವಶನ್ಸ್ನ ಓದಬಾರ್ದು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡುವಾಗ ಕೂಡ ಫಸ್ಟ್ 21st ಕ್ವಶನ್ ಗೊತ್ತಿದ್ದರೆ ಅಟೆಂಡ್ ಮಾಡಿ, ಆಮೇಲೆ 22nd ಕ್ವಶನ್ ಗೊತ್ತಿದ್ದರೆ ಅದನ್ನ ಅಟೆಂಡ್ ಮಾಡಿ. ಆ ಥರ ಆರ್ಡರ್ ವೈಸ್ ಅಟೆಂಡ್ ಮಾಡ್ತಾ ಹೋದಾಗ ಇವಾಲ್ಯೂಟರ್ಗೆ ಈಸಿ ಆಗುತ್ತೆ. ನೀವು ಫಸ್ಟಿಗೆ MCQs ಅವನ್ನ ಓದಲ್ಲ ಕ್ವಶನ್ಸು, ಅಲ್ಲಿ ಸ್ಪೇಸ್ ಬಿಟ್ಟಿರಿ. ನೋಡಿರಿ 15 ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಎಷ್ಟು ಪ್ಲೇಸು, ಸೆಕೆಂಡ್ ವೇನ್ ಅಂತ ಲೈನ್ ಹಾಕೋಕ್ಕೆ ಎಷ್ಟು ಸ್ಪೇಸ್ ಬೇಕು, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಯೋಕ್ಕೆ 5 ಕ್ವಶನ್ಸ್ ಇರುತ್ತೆ, 5 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಎಷ್ಟು ಸ್ಪೇಸು, ಅದಿಷ್ಟನ್ನು ಗ್ಯಾಪ್ ಬಿಟ್ಟು ಆಮೇಲೆ 2 ಮಾರ್ಕ್ಸ್ನ ಸ್ಟಾರ್ಟ್ ಮಾಡಿ. ಆನ್ಸರ್ ಶೀಟಲ್ಲಿ ಬುಕ್ಲೆಟಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಫಸ್ಟು 2 ಮಾರ್ಕ್ಸಿಂದು ಅಟೆಂಡ್ ಮಾಡಿ. ಕ್ವಶನ್ ಪೇಪರ್ ಓದೋ ಟೈಮ್ ಕೊಟ್ಟಾಗ ಯಾವ ಲೆಸನ್ನಿಂದ ನಾನು ಆನ್ಸರ್ ಮಾಡ್ತೀನಿ ಅಂತ ನೀವು ಮುಂಚೆನೇ ಮಾರ್ಕ್ ಮಾಡ್ಕೊಳ್ರಿ. ಆದಷ್ಟು ಯಾವ ಲೆಸನ್ನಿಂದ ಜಾಸ್ತಿ ನೀವು ಮಾರ್ಕ್ಸ್ ಗೇನ್ ಮಾಡ್ಬೋದು, ಆ ಕ್ವಶನ್ಸಿಗೆ ಕೊಟ್ಟಿರೋ ಫುಲ್ ಮಾರ್ಕ್ಸ್ ನೀವು ಗೇನ್ ಮಾಡ್ಬೋದು, ಆ ಕ್ವಶನ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 3 ಮಾರ್ಕ್ಸ್ ಅಟೆಂಡ್ ಮಾಡಿ, ಆಮೇಲೆ 5 ಮಾರ್ಕ್ಸ್ದು, ಆಮೇಲೆ 5 ಮಾರ್ಕ್ಸ್ ಪಾರ್ಟ್ ಡಿ ಇನ್ನೊಂದು ಮೇನ್ ಇದೆಲ್ಲ ಅದನ್ನ ಅಟೆಂಡ್ ಮಾಡಿ. ಆಮೇಲೆ MCQsಗೆ ಬಂದು ಕ್ವಶನ್ಸ್ನ ನೋಡಿ, ಕ್ವಶನ್ಸ್ ಓದ್ತಾ 4 ಆಪ್ಷನ್ಸ್ನ ಓದಿ. 4 ಆಪ್ಷನ್ಸ್ನ ಓದಿ ಆದಮೇಲೆ ಆನ್ಸರ್ನ ಚೂಸ್ ಮಾಡಿ. ಕ್ವಶನ್ ಓದಿದ ತಕ್ಷಣ ಆನ್ಸರ್ನ ಯಾವತ್ತೂ ಚೂಸ್ ಮಾಡಬೇಡಿ. ದಯವಿಟ್ಟು 4 ಆಪ್ಷನ್ಸ್ನ ಕ್ಲಿಯರಾಗಿ ಓದಿ. A ಆಪ್ಷನ್ ಏನು ಕೊಟ್ಟಿದ್ದಾರೆ, B ಆಪ್ಷನ್ ಏನು ಕೊಟ್ಟಿದ್ದಾರೆ, C ಆಪ್ಷನ್ ಏನು ಕೊಟ್ಟಿದ್ದಾರೆ, D ಆಪ್ಷನ್ ಏನು ಕೊಟ್ಟಿದ್ದಾರೆ. 4 ಆಪ್ಷನ್ ಓದಿ ಆದಮೇಲೆ ನೀವು ಅದನ್ನ ಸಾಲ್ವ್ ಮಾಡಿ. ಸೊ ಈ ರೀತಿ ಇರುತ್ತೆ. ಆಮೇಲೆ ನಿಮಗೆ ಇನ್ನೊಂದು ವಿಷಯ, ಡಯಾಗ್ರಾಮ್ಸಲ್ಲಿ ಲೇಬಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾರು ಡಯಾಗ್ರಾಮ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಲೇಬಲ್ ಮಾಡದೆ ಬರಬೇಡಿ. ಡಯಾಗ್ರಾಮ್ನ ಬರೆದಾದ್ಮೇಲೆ ಕಂಪ್ಲೀಟಾಗಿ ಲೇಬಲ್ ಮಾಡಿ, ಕ್ರಾಸ್ ಚೆಕ್ ಮಾಡಿರಿ ಪೇಪರ್ನ. ಆಮೇಲೆ ಸೈಂಟಿಫಿಕ್ ನೇಮ್ಸ್ಗಳು ಬರೆದಾಗ ಸ್ಪೀಸೀಸು ಸ್ಟಾರ್ಟಿಂಗ್ ಲೆಟರ್ ಸ್ಮಾಲ್ ಲೆಟರ್ ಇರಬೇಕು, ಅದಕ್ಕಿಂತ ಮುಂಚೆ ಜೀನಸ್ ನೇಮು ಅಪ್ಪರ್ ಕೇಸಲ್ಲಿ ಇರಬೇಕು, ಅದೆರಡನ್ನು ಸಪ್ರೇಟಾಗಿ ಅಂಡರ್ಲೈನ್ ಮಾಡಿರಬೇಕು. ಈ ಥರದನ್ನೆಲ್ಲ ನೀಟಾಗಿ ನೋಡಿ ಬರೀರಿ. ಆಮೇಲೆ ಡೈಹೈಬ್ರಿಡ್ ಮೊನೋಹೈಬ್ರಿಡ್ ಬರೆಯುವಾಗ ಟ್ಯಾಬ್ಲರ್ ಕಾಲಮ್ ಹಾಕೋದಿರುತ್ತಲ್ಲ ಅದನ್ನು ಮರಿಬೇಡ್ರಿ. ನೀಟಾಗಿ ಪೇಪರ್ನ ಸಾಲ್ವ್ ಮಾಡುವಾಗ ಕಾಟು ಚಿತ್ತು ಇಲ್ಲದೆ ಮಾಡ್ಕೊತ ಬರ್ರಿ. ಇಷ್ಟ ಆಯಿತು, ಮುಗ್ದೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಪಾರ್ಟ್ ಬಿಗೆ ಬರ್ರಿ. ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ನ ನೀವು ಇನ್ನೂ 3 ಕ್ವಶನ್ಸ್ ಬಿಟ್ಟಿರ್ತೀರ, ಅಲ್ಲಿ 2 ಕ್ವಶನ್ಸ್ ಬಿಟ್ಟಿರ್ತೀರ. ಆ 2 ಕ್ವಶನ್ಸ್ನ ನಿಮ್ಗೆ ಏನು ಗೊತ್ತಿದೆ ಅದನ್ನ ಇನ್ನೊಂದು ಸರಿ ಬರೀರಿ. ಸೇಮ್ ಪಾರ್ಟ್ ಸಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇನ್ನೂ 2 ಕ್ವಶನ್ ಬಿಟ್ಟಿರ್ತೀರ, ಅದ್ರ ರಿಲೇಟೆಡ್ ನಿಮ್ಗೆ ಏನು ಗೊತ್ತಿದೆ ಅದನ್ನು ಇನ್ನೊಂದು ಸರಿ ಬರೀರಿ. ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ 3 ಕ್ವಶನ್ಸ್ ಬಿಟ್ಟಿರ್ತೀರ 5 ಮಾರ್ಕ್ಸ್ದು, ಅದನ್ನೊಂದು ಸರಿ ಬರೀರಿ. ನೆಕ್ಸ್ಟು 5th ಮೇನಲ್ಲಿ ಇನ್ನೂ 2 ಕ್ವಶನ್ಸ್ ಬಿಟ್ಟಿರ್ತೀರ, ಅದನ್ನು ಬರೀರಿ. ಯಾವುದೇ ಕ್ವಶನ್ಸನ್ನು ಕ್ವಶನ್ ಪೇಪರಲ್ಲಿ ನೋಡಿದ ಮೇಲೆ ಬಿಟ್ಟು ಬರಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮದು ಐ ಅಶ್ಯೂರ್ ದಟ್ 90ಗಿಂತ ಜಾಸ್ತಿ ಸ್ಕೋರ್ ಆಗುತ್ತೆ ಬಯಾಲಜಿಯಲ್ಲಿ ಅಂತ. ನೀವಿನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ 95ನೂ ಕ್ರಾಸ್ ಮಾಡ್ಬೋದು ಬಯಾಲಜಿ. ಆಮೇಲೆ ಬಯಾಲಜಿಯಲ್ಲಿ ಸ್ಕೋರ್ ಮಾಡಿದ್ರೆ ನೀವು ಹೋದರೆ ಮಾರ್ಕ್ಸ್ MCQ ಅಲ್ಲಿ ಹೋಗ್ಬೋದು. ಅದು ಬಿಟ್ಟರೆ ನೀವು ತೀರಾ ಏನೂ ತಪ್ಪು ಮಾಡೇ ಇಲ್ಲ ಅನ್ನುವಾಗ ಬೇಕು ಅಂತ ಕಂಡುಹಿಡಿಯೋಕ್ಕೆ ಎಲ್ಲಾದರೂ ಒಂದು ಮಿಸ್ಟೇಕ್ಸ್ ಹುಡುಕ್ಬೋದು. ಅದು ಬಿಟ್ಟರೆ ಬಯಾಲಜಿಯಲ್ಲಿ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಏನೋ ಮಾರ್ಕ್ಸ್ ಹೋಗೋಂಥದ್ದಿರಲ್ಲ. ನೀವು ಕರೆಕ್ಟಾಗಿ ಬರೆದು ಬನ್ನಿ. ಬಯಾಲಜಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟೋರಿ ಬರೆಯೋಕ್ಕೆ ಬರೋದಿಲ್ಲ. ನೀವೇನೇನೋ ಸ್ಟೋರಿ ಬರಬೇಡ್ರಿ. ದಯವಿಟ್ಟು ಅಕ್ಯುರೇಟ್ ಆನ್ಸರ್ನ ಬರೆದು ಬರ್ರಿ ಬಯಾಲಜಿಯಲ್ಲಿ. ಆವಾಗ ಮಾತ್ರ ನೀವು ಫುಲ್ ಮಾರ್ಕ್ಸ್ ಗೇನ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ವಿಷಯ ಅಂದರೆ, ನನಗೆ ವ್ಯೂಸ್ಗಳು ಏನಾಗ್ತಿದೆ, ಜಾಸ್ತಿ ಜನ ನೋಡ್ತಿದ್ದೀರಾ ಅಪ್ಲೋಡ್ ಮಾಡಿದ ವಿಡಿಯೋನ, ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ನಮಗೆ ನಾನು ಜಾಸ್ತಿ 2-3 ವಿಡಿಯೋಲ್ಲಿ ಆಲ್ರೆಡಿ ಹೇಳ್ತೀನಿ. ನೀವು ನಮಗೆ ಯೂಟ್ಯೂಬಲ್ಲಿ ಹೆಲ್ಪ್ ಮಾಡಬೇಕು ಅಂದರೆ ಸಬ್ಸ್ಕ್ರಿಪ್ಷನಿಂದ ಮಾಡ್ಬೋದು. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಜನರಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.